ನೀಲಪ್ಪನ ಮನೆ ಮುಂದೆ ದೊಡ್ಡ ರಸ್ತಾ, ಆ ರಸ್ತಾದ ನಡುವ ಅಂಗಾತಾಗಿ ಚಿತ್ತು ಮಲ್ಕೋತಾರೆ. ರೋಡಿನ ಮೇಲೆ ಅಪ್ಪವರು ಮಲ್ಕೊಂಡ್ರು. ನೀಲಪ್ಪ ಅಂತ, ಯಾಕ್ರಿ ಅಪ್ಪವರು ಹಿಂಗ್ಯಾಕ್ರಿ? ಅಪ್ಪವರು ಮಾತಾಡಲಿಲ್ಲ. ಅವಾಗ ಈ ಸುದ್ದಿ ಕೇಳಿ ಓಡಿ ಒಳಗಿನ ಜನ ಅವರು ಇವರು ಬಂದ್ರು, ನಿಮ್ಮಂಥವ್ರು ಎಲ್ಲರೂ ಬಂದ್ರು. ನಾಗಲಿಂಗಪ್ಪ ಅವ್ರು ಮಾತಾಡ್ಸ್ಲಿಕ್ಕೆ ಧೈರ್ಯ ಸಾಲಿಲ್ಲ. ನಾಗಲಿಂಗಪ್ಪ ಅವ್ರು ಮಾತಾಡ್ಲಿಲ್ಲ, ಎಲ್ಲರೂ ಮೌನ ಆದ್ರು. ಅವಾಗ ಊರಿನ ಗೌಡ ಬರುತ್ತಾನ. ಆ ಓಣಿ ಒಳಗೆ ಒಬ್ಬ ದೊಡ್ಡ ಗೌಡ ಇದ್ದ. ಆ ಗೌಡ ಬಂದ ನಾಗಲಿಂಗಪ್ಪ ಅವ್ರಿಗೆ ಕೇಳ್ತಾನೆ, ಇಪ್ಪ ಯಾಕ್ರಿ ಹಿಂಗ್ಯಾಕೆ ಮುಕ್ಕೊಂಡಿರಿ ನನ್ನಪ್ಪ ಹೇಳ್ರಿ ಅಂತಂದಾಗ, ಅವಾಗ ಅಲ್ಲೇ ಮಲ್ಕೊಂಡಲ್ಲಿ ಅಂತಾರ ನಾಗಲಿಂಗಪ್ಪರು. ಏನೋ ಗೌಡ, ಊರಿನ ಎಲ್ಲಾ ಜನರಿಗೆ ಸುದ್ದಿ ಮುಟ್ಟಿ ಅವರು ಬಂದ್ರು ಕೂಡ ನೀ ಈಗ ಬರ್ತೀಯನೋ ನನ್ನ ನೋಡ್ಲಿಕ್ಕ? ಇಷ್ಟೊತ್ತನ ಏನು ಮಾಡ್ತಿದ್ದಿ ಅಂದಾಗ, ಇಪ್ಪ ಸ್ವಲ್ಪ ಕೆಲಸದೊಳಗಿದ್ಯಾ, ಲಘುನ ಬರುವುದಾಗಲಿಲ್ಲ, ಕ್ಷಮಾ ಮಾಡ್ಬೇಕಪ್ಪ, ಕ್ಷಮಾ ಮಾಡಬೇಕು ಅಂತಾನ. ಅವಾಗ ನಾಗಲಿಂಗಪ್ಪ ಅವರು ಮಲ್ಕೊಂಡಲ್ಲೇ ಎದ್ದು ಕೂತು ಹೇಳ್ತಾರ, ಏ ಗೌಡ, ನಾ ಹೇಳುವ ಮಾತನ್ನ ನೆನಪಿನಲ್ಲಿಟ್ಟುಕೋ, ನಾ ಹೇಳುವ ಮಾತನ್ನ ಬಹಳ ವಿಚಾರದೊಳಗೆ ಇಟ್ಟುಕೋ. ಯಾಕಂತ ಕೇಳಿದ್ರೆ, ನಾ ಹೇಳುವಂತ ಮಾತು ಅಂತಿಂತದ್ದಲ್ಲ. ಮುಂದೊಂದು ದಿನ ನಮ್ಮ ರಾಜ್ಯಕ್ಕೆ ಬರಗಾಲ ಬರುತ್ತದೆ. ಅದು ಅಂತಿಂತ ಬರಗಾಲ ಅಲ್ಲ, ಭೀಕರ ಬರಗಾಲ ಬರುತ್ತದೆ. ಆ ಸಮಯದೊಳಗೆ ನಾವು ಬದುಕಬೇಕೋ ಸಾಯಬೇಕು ಅನ್ನುವಂಥ ಪ್ರಸಂಗ ಬರ್ತದೆ ಗೌಡ್ರ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ, ಬರಗಾಲ ಬರುವುದರೊಳಗೆ ನೀವು ಜೋಪಾನವಾಗಿ ಕಾದಿಟ್ಟುಕೊಳ್ಳಿ. ನಿಮ್ಮ ಬದುಕಿಗಾಗಿ ಬೇಕಾದಷ್ಟು ನೀವು ಬದುಕಬೇಕಾದ್ರೆ ಕಾಳು ಕಡಿಗಳನ್ನು ತೆಗೆದಿಟ್ಟುಕೊರ್ರಿ, ಹುಷಾರಿರ್ರಿ, ಯಾತ್ರಿರ್ರಿ ಅಂತ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ. ಯಪ್ಪ ಆಯ್ತ್ರಿ ಯಪ್ಪ ಅಂತಂದ ಗೌಡ. ಯಾಕೆ ಹೋದ್ರಿಪ್ಪ ಅಂದಾಗ, ನಾಗಲಿಂಗ ಎದಿವರ್ಯರು ಅಲ್ಲಿಂದ ಎದ್ದು ಆ ನೀಲಪ್ಪನ ಮನೆಯೊಳಗೆ ಬರಂಗಿಲ್ಲ, ಹಂಗ ಸಂಚಾರ ಮಾಡ್ಕೊತಾ ಓಣಿಯೊಳಗೆ ಹೋಗ್ತಾರೆ. ಓಣಿಯೊಳಗೆ ಸಂಚಾರ ಮಾಡ್ಕೊತಾ ಹೋಗಿ ಎಲ್ಲಿಗೆ ಹೋಗ್ತಾರ ಅಂತ ಕೇಳಿದ್ರೆ, ವೀರಪ್ಪನವರ ಮನೆ ಬರ್ತದೆ. ಆ ವೀರಪ್ಪನವರ ಮನೆ ಮುಂದೆ ನಿಲ್ಲುತ್ತಾರೆ. ವೀರಪ್ಪ ಹೊರ ಬಂದ, ಇಪ್ಪ ಆ ಒಳಗೆ ಬರ್ರಿ ಅಂದಾಗ, ವೀರಪ್ಪನವ್ರಿಗೆ ಅಂತಾರೆ ನಾಗಲಿಂಗಪ್ಪ ಅವರು, ಏ ವೀರಪ್ಪ, ಒಂದು ಚೀಲ ಜೋಳ ತಗೊಂಡು ಬಾರೋ ಹೊರಗೆ. ಒಂದು ಚೀಲ ಜೋಳ ತಗೊಂಡು ಬಾರೋ ಅಂದ ಕೂಡಲೇ ಆ ವೀರಪ್ಪ ಏನು ಮಾಡ್ದ, ಒಂದು ಚೀಲ ಜೋಳ ತರಿಸಿ ಹೊರಗಿಟ್ಟ ಕಟ್ಟಿ ಮೇಲೆ. ಅಲ್ಲಿ ನಾಗಲಿಂಗ ಅಪ್ಪಗಳು ಆ ಕಟ್ಟಿ ಮೇಲೆ ನಿಂತುಕೊಂಡು ಕೂಗಿ ಹೇಳುತ್ತಾರೆ, ಒಂದು ದೊಡ್ಡಿಗೆ ಒಂದು ಶೇರು, ಒಂದು ದೊಡ್ಡಿಗೆ ಒಂದು ಶೇರು ಜೋಳ, ಯಾರು ತಗೋತೀರಿ ತಗೋಬರ್ರಿ, ಯಾರು ತಗೋತೀರಿ ತಗೋಬರ್ರಿ ಅಂತ ಕರೀತಾನ. ಅವಾಗ ಈ ಜನ ಅಂದ್ರು, ವೀರಪ್ಪ ಅದು ಅಂತಾರ, ಯಾಕಪ್ಪ ಅವ್ರು ಹಿಂಗ್ಯಾಕೆ ಮಾಡ್ಲಾಗ್ತಾರ? ಆಗ ವೀರಪ್ಪನಿಗೆ ಅಂತಾರೆ, ಏ ವೀರಪ್ಪ, ಮುಂದೊಂದು ದಿನ ಜೋಳ ಸಿಗುವುದು ದುರ್ಲಭ ಆಗ್ತದೋ. ತಿನ್ನಬೇಕು ಬದುಕಬೇಕು ಅಂದ್ರ, ಉಣಬೇಕು ಬದುಕಬೇಕು ಅಂದ್ರ ಜೋಳ ಸಿಗಲಾರ್ದಂತ ಪ್ರಸಂಗ ಬರ್ತದೋ. ನಿಮ್ಮ ಜೋಳ ಮಾರಲಾರದೆ ಕಾಯ್ದಿಟ್ಟುವರ್ರಿ, ನಿಮ್ಮ ಜೋಳ ಮಾರಲಾರದೆ ಕಾಯ್ದಿಟ್ಟುವರ್ರಿ ಅಂತ ಅಲ್ಲಿ ಹೇಳ್ತಾರ ನಾಗಲಿಂಗ ಯತಿವರ್ಯ. ಹೀಗೆ ಹೇಳ್ತಾ ಏನು ಮಾಡ್ತಾನಂತ ಕೇಳಿದ್ರ, ತನ್ನ ಕಾಲಲ್ಲಿರುವಂಥ ಆವಿಗಗಳನ್ನು ಬಿಟ್ಟು ಬರಿಗಾಲಿನೊಳಗೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬರಿಗಾಲಿನಿಂದ ಹೊಂಟ ಅಪ್ಪ, ಬರಿಗಾಲಿನಿಂದ ಹೋಗುವಾಗ ಜನ ಕೇಳ್ತಿದ್ರು, ಯಪ್ಪ ಕಾಲಿಗೆ ಏನಾದರೂ ಚುಚ್ಚಿಗಿಚ್ಚಾವು, ಬರಿಗಾಲೇ ಹೋಗಬೇಡ್ರಿ ಅಂದಾಗ ನಾಗಲಿಂಗಜ್ಜಿ ಹೇಳಿದಂತ, ಅಲ್ಲೋ ಭೀಕರ ಬರಗಾಲ ಬರುವಾಗ ನನ್ನ ಬರಿಗಾಲಿಂದ ನಡೆಯುವುದೇನು ದೊಡ್ಡದು. ಬರಿಗಾಲಿನಿಂದ ನಡೆಯುವಾಗ ಕಾಲಿಗೆ ಏನಾದರೂ ಚುಚ್ಚಿದ್ರೆ ಸಹಿಸ್ಕೋಬಹುದು, ಆದ್ರೆ ಭೀಕರ ಬರಗಾಲ ಬಂದಾಗ ಹೊಟ್ಟಿಗೇನು ಇಲ್ಲಾರ್ದಾಗ ಅದನ್ನ ಹೆಂಗ ಸಹಿಸ್ಕೊತಾರೋ ಅಂತ ಹಿಂಗ ಮುಂದೆ ಬರುವಂತ ಬರಗಾಲವನ್ನ ಜನರಿಗೆ ಒಂದೊಂದು ರೀತಿಯಲ್ಲಿ ಹೇಳ್ತಾ ನಾಗಲಿಂಗ ಹೊಂಟಾನ. ಈ ರೀತಿಯೊಳಗೆ ನಾಗಲಿಂಗ ಹೋಗುವ ಸಂದರ್ಭದೊಳಗೆ ಮುಂದೆ ಒಬ್ಬ ಭಕ್ತಳ ಮನೆ ಬರ್ತದೆ, ನೀಲವ್ವ ಅನ್ನುವಂಥ ಭಕ್ತಳ ಮನೆ. ಆ ಮನೆಯೊಳಗೆ ಪ್ರವೇಶ ಮಾಡಿ, ವಾ ತಾಯಿ ಏನು ಮಾಡ್ಲಾಕತ್ತೀರಿ? ಏನಿಲ್ರಿ ಬಾ, ಸ್ವಲ್ಪ ಮಗಳಿಗೆ ಆರೋಗ್ಯ ಸರಿ ಇಲ್ಲ, ಒಂದಿಟ್ಟು ಗಂಜಿ ಮಾಡೀನಿ. ಗಂಜಿ ಮಾಡಿದೇವಾ? ಗಂಜಿ ಯವ್ವ, ಇವತ್ತು ಗಂಜಿ ಮಾಡಿದ್ದು ದೊಡ್ಡದಲ್ಲ ತಾಯಿ, ಮುಂದೊಂದು ದಿನ ಗಂಜಿಗಾಗಿ ಅಲೆದಾಡುವ ಪ್ರಸಂಗ ಬರ್ತದ ತಾಯಿ, ಪ್ರಸಂಗ ಬರ್ತದ, ಗಂಜಿಗಾಗಿ ಅಲೆದಾಡುವ ಪ್ರಸಂಗ ಬರ್ತದಂತಾಗ ಇದೆಲ್ಲವನ್ನ ಕೇಳಿರುವಂಥ ಜನ ನಾಗಲಿಂಗಪ್ಪ ಅವರು ಯಾಕೆ ಹಿಂಗೆ ಹೇಳಾಗುತ್ತಾರ, ಎಂಥ ಪ್ರಸಂಗ ಬರ್ಬೋದು, ಯಾಕಿಂತ ವಿಚಾರವನ್ನ ಮಾಡಿ ನಾಗಲಿಂಗಪ್ಪ ಅವರು ಹಿಂಗೆ ಹೇಳಾಗುತ್ತಾರ ಅಂತ ವಿಚಾರ ಮಾಡ್ತಾರ. ಆಗ ನಾಗಲಿಂಗಪ್ಪ ಅವರು ಸಾರಿ ಹೇಳ್ಕೊತ ಹೋಗುತ್ತಾರಂತ ರಸ್ತೆ ಒಳಗೆ.
ಎಚ್ಚರಿರ್ರಿ ಓ ತಮ್ಮ ಎಚ್ಚರಿರ್ರಿ, ಹುಷಾರಿರ್ರಿ ಓ ತಮ್ಮ ಹುಷಾರಿರ್ರಿ. ಅಂತ್ಯಂತ ಬರಗಾಲ ಅಲ್ಲ, ಎಂಥ ಬರಗಾಲ ಎಂದೂ ಬರಂಗಿಲ್ಲ, ಅಂಥ ಬರಗಾಲ ಬರ್ತದ್ರು ಎಚ್ಚರಿರ್ರಿ ಎಂದು ಗೊತ್ತ ಆ ಗದಗಿನಲ್ಲಿ ಸುತ್ತಾಡಿ ಸುತ್ತಾಡಿ ಹೇಳಿ ಮುಂದೆ ನವಲಗುಂದಕ್ಕೆ ಬರ್ತಾರೆ ನಾಗಲಿಂಗರು.